ಎಚ್ಚರಿಕೆ, ರೆಡಿಯಾಗಿದ್ದಾರೆ ಭಾರತದ ಹೊಸ ವಿರಾಟ್ ಹಾಗೂ ರೋಹಿತ್. ಸದ್ಯದಲ್ಲೇ ಉಂಟಾಗಲಿದೆ ದೊಡ್ಡ ಕೋಲಾಹಲ. ಇದರಲ್ಲಿ ಒಬ್ಬ ನಿಂತಲ್ಲೇ ಬಾರಿಸುತ್ತಾನೆ ಬೃಹತ್ ಸಿಕ್ಸರ್, ಮತ್ತೊಬ್ಬ ಬ್ಯಾಟಿಂಗ್ ನ ಮುಖಾಂತರ ಮಾಡುತ್ತಾನೆ ಬೌಂಡರಿಗಳ ಸುರಿಮಳೆ. ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಒಂದು ಕಡೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡುತ್ತಿದ್ದರೆ, ಮತ್ತೊಂದು ಕಡೆ ಭಾರತದ ಜೂನಿಯರ್ ತಂಡ ಅಂಡರ್ 19 ನ ಫೈನಲ್ ಗೆ ತಲುಪಿದೆ. ಮತ್ತು ಅಷ್ಟೇ ಅಲ್ಲದೆ ಇದೇ ಭಾರತ ತಂಡದ ಇಬ್ಬರು ಆಟಗಾರರು ಅಂಡರ್ 19 ವರ್ಲ್ಡ್ ಕಪ್ ನಲ್ಲಿ ತಮ್ಮ ಬಿರುಗಾಳಿಯ ಪ್ರದರ್ಶನದಿಂದ ಎಲ್ಲರನ್ನೂ ಶಾಕ್ ಮಾಡುವ ಮೂಲಕ ಟೀಮ್ ಇಂಡಿಯಾದ ಕ್ರಿಕೆಟ್ ನ ಭವಿಷ್ಯವನ್ನೇ ಬದಲಾಯಿಸಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವಂತೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಹಲವು ವರ್ಷಗಳಿಂದ ಭಾರತ ತಂಡಕ್ಕಾಗಿ ಆಡುತ್ತಿದ್ದಾರೆ ಮತ್ತು ಇನ್ನೇನು ಕೆಲವು ವರ್ಷಗಳಲ್ಲಿ ಅವರು ಕೂಡ ಭಾರತ ತಂಡದಿಂದ ರಿಟೈರ್ಡ್ ಆಗುತ್ತಾರೆ. ಮತ್ತು ಭಾರತೀಯ ಅಭಿಮಾನಿಗಳಿಗೆ ಇವರು ರಿಟೈರ್ಡ್ ಆದ ನಂತರ ಇವರ ಸ್ಥಾನವನ್ನು ಯಾವ ಆಟಗಾರರು ತುಂಬುತ್ತಾರೆ ಎಂಬ ದೊಡ್ಡ ಪ್ರಶ್ನೆ ಇದೆ. ಇದಕ್ಕೂ ಮುನ್ನ ಕೂಡ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಹಾಗೂ ಸೆಹ್ವಾಗ್ ಅವರು ರಿಟೈರ್ಡ್ ಆದ ನಂತರ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಗ್ಯಾಪ್ ಸಂಭವಿಸಿತು. ಆದರೆ ನಂತರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾದ ಈ ಗ್ಯಾಪ್ ಅನ್ನು ಅದ್ಭುತವಾಗಿ ತುಂಬಿದರು ಮತ್ತು ಇಬ್ಬರು ಸೇರಿ ಟೀಮ್ ಇಂಡಿಯಾವನ್ನು ಇನ್ನಷ್ಟು ಕೂಡ ಮೇಲಕ್ಕೆ ತೆಗೆದುಕೊಂಡು ಹೋದರು. ಆದರೆ ಇನ್ನೇನು ಕೆಲವು ವರ್ಷಗಳ ನಂತರ ಇವರು ಕೂಡ ಟೀಮ್ ಇಂಡಿಯಾದಿಂದ ರಿಟೈರ್ಡ್ ಆಗುತ್ತಾರೆ. ಆದರೆ ಈಗ ಈ ಕೊರತೆಯನ್ನು ಕೂಡ ಅಂಡರ್ 19 ನ ಈ ಇಬ್ಬರು ಅದ್ಭುತವಾದ ಆಟಗಾರರು ಪೂರ್ಣಗೊಳಿಸುತ್ತಾರೆ ಎಂದು ಎನಿಸುತ್ತಿದೆ. ಹೌದು ಸ್ನೇಹಿತರೆ, ರೀಸೆಂಟ್ ಆಗಿ ನಡೆದ ಅಂಡರ್ 19 ನ ಸೆಮಿಫೈನಲ್ ಪಂದ್ಯವನ್ನು ಭಾರತ ತಂಡ 2 ವಿಕೆಟ್ ನಿಂದ ಗೆದ್ದುಕೊಂಡಿತು ಮತ್ತು ಈಗ ಅಂಡರ್ 19 ನ ಫೈನಲ್ ಪಂದ್ಯವನ್ನು ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಆಡಲಿದೆ. ಆದರೆ ಸೆಮಿಫೈನಲ್ ಪಂದ್ಯದಲ್ಲಿ ನಮಗೆ ಸಚಿನ್ ತೆಂಡೂಲ್ಕರ್ ಹಾಗೂ ಸೆಹ್ವಾಗ್ ಅವರು ಒಟ್ಟಿಗೆ ಸಿಕ್ಕಿದರು ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಉದಯ್ ಶರಣ್. ಈ ಆಟಗಾರನನ್ನು ಮುಂದಿನ ಬರುವ ದಿನಗಳ ವಿರಾಟ್ ಕೊಹ್ಲಿ ಎಂದು ಕೂಡ ಹೇಳಲಾಗುತ್ತಿದೆ. ಏಕೆಂದರೆ ಈ ಆಟಗಾರ ವಿರಾಟ್ ಕೊಹ್ಲಿ ಅವರ ರೀತಿಯಲ್ಲೇ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಾನೆ ಮತ್ತು ಅಷ್ಟೇ ಅಲ್ಲದೆ ಅಂಡರ್ 19 ವರ್ಲ್ಡ್ ಕಪ್ ನಲ್ಲಿ ಈತ ಟೀಮ್ ಇಂಡಿಯಾದ ನಾಯಕ ಕೂಡ. ಮತ್ತು ಎರಡನೇ ಆಟಗಾರನ ಹೆಸರು ಸಚಿನ್ ದಾಸ್ ಮತ್ತು ಈ ಆಟಗಾರ ಕೂಡ ಮುಂದಿನ ಬರುವ ದಿನಗಳಲ್ಲಿ ರೋಹಿತ್ ಶರ್ಮಾ ಅವರನ್ನು ಮೀರಿಸುತ್ತಾನೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿದ ಈ ಆಟಗಾರ 11 ಬೌಂಡರಿ ಹಾಗೂ 1 ಸಿಕ್ಸರ್ ನ ಸಹಾಯದಿಂದ 96 ರನ್ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಎಲ್ಲರನ್ನೂ ಶಾಕ್ ಮಾಡಿದ. ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂದಿನ ಬರುವ ದಿನಗಳಲ್ಲಿ ಟೀಮ್ ಇಂಡಿಯಾದ ಮೇನ್ ಸ್ಕ್ವಾಡ್ ನಲ್ಲಿ ಈ ಆಟಗಾರರಿಗೆ ಆಡಲು ಅವಕಾಶ ಕೊಡಬೇಕೋ ಬೇಡವೋ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.